ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋದಲ್ಲಿರುವಂತಹ ಪುಷ್ಪಾಳ ಹಿಂದೆ ಖತರ್ನಾಕ್ ಸ್ಟೋರಿಯೇ ಇದೆ. ಪುಷ್ಪಾ ಅಲಿಯಾಸ್ ಬೇಬಿ ಇವರು ಬ್ಲಾಕ್ ಮೇಲ್ ನಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ 2 ಬಾರಿ ಈಕೆಯ ಹಸಿ ಬಿಸಿ ವಿಡಿಯೋ ಕೂಡ ವೈರಲ್ ಆಗಿತ್ತು. ಯುವಕರ ಮೊಬೈಲ್ಗಳಲ್ಲಿ ಈಕೆಯ ವಿಡಿಯೋ ಹರಿದಾಡ್ತಾ ಇತ್ತು. ಉಪ್ಪಾರಳ್ಳಿ ಫ್ಲೈಓವರ್ ಬಳಿ ಹೋಟೆಲ್ ಅನ್ನ ನಡೆಸ್ತಾ ಇದ್ದಂತ ಪುಷ್ಪಾ, ಆಕೆಯ ಹಿನ್ನೆಲೆ ಏನು ಅಂತ ನೋಡ್ತಾ ಹೋದ್ರೆ 2023ರಲ್ಲಿ ಪುಷ್ಪಾ ವಿರುದ್ಧವಾಗಿ ದರೋಡೆ ಕೇಸ್ ಒಂದು ದಾಖಲಾಗಿರುತ್ತೆ. ಸೋಮನ ಜೊತೆ ಸೇರಿ ವೃದ್ಧೆ ದರೋಡೆಯನ್ನ ಮಾಡಿರ್ತಾಳೆ ಪುಷ್ಪಾ. ವೃದ್ಧೆ ಬಾಯಿಗೆ ಬಟ್ಟೆ ತುರುಕಿ ಚಿನ್ನ ದರೋಡೆ ಮಾಡಿದ್ಲು ಇದೇ ಪುಷ್ಪಾ. ಸೋಮನ ನಿಕಟ ಸಂಪರ್ಕದಲ್ಲಿದ್ದಂತ ಪುಷ್ಪಾ ಉಲ್ಟಾ ಹೊಡೆದಿದ್ಯಾಕೆ? ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಅಂದ್ರೆ ಸೋಮನ ಬಗ್ಗೆನೇ, ಆತನ ಸ್ಕೆಚ್ ಏನ್ ಮಾಡ್ತಾ ಇದ್ದಾನೆ, ಇವೆಲ್ಲವನ್ನ ರಾಕಿ ಅನ್ನುವಂತ ವ್ಯಕ್ತಿಯ ಜೊತೆಗೆ ಹಂಚಿಕೊಂಡಿದ್ಯಾಕೆ ಅಂತ ಹೇಳಿದ್ರೆ, ಅತ್ಯಾಪ್ತಿಯಾಗಿದ್ದವರು ಅನಂತರದಲ್ಲಿ ಏನಾಯ್ತು? ಈ ತನಿಖೆ ಹಂತದಲ್ಲಿ ಕೆಲವೊಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಜೊತೆಗೆ ಈ ಪುಷ್ಪಾಳ ಖತರ್ನಾಕ್ ಸ್ಟೋರಿ ಏನು, ಈಕೆಯ ಹಿಸ್ಟ್ರಿ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಈಕೆಯ ಮೇಲೆ ಏನಾದರೂ ಕೇಸ್ ಇತ್ತಾ? ಇವೆಲ್ಲವೂ ಕೂಡ ಹೊರಬೀಳ್ತಾ ಇದೆ. ಪುಷ್ಪಾ ಅಲಿಯಾಸ್ ಬೇಬಿ ಪುಷ್ಪಾ ಅಂತ. ಈ ಹಿಂದೆ 2 ಬಾರಿ ಈಕೆಯ ಹಸಿಬಿಸಿ ವಿಡಿಯೋ ಕೂಡ ವೈರಲ್ ಆಗಿತ್ತು. ಯುವಕರ ಮೊಬೈಲ್ಗಳಲ್ಲಿ ಈಕೆಯ ವಿಡಿಯೋ ಹರಿದಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಉಪ್ಪಾರಹಳ್ಳಿ ಫ್ಲೈಓವರ್ ಬಳಿ ಹೋಟೆಲ್ ಅನ್ನ ನಡೆಸ್ಕೊಂಡಿದ್ದಂಥ ಪುಷ್ಪಾ 2023ರಲ್ಲಿ, 2 ವರ್ಷದ ಹಿಂದೆ ಈಕೆಯ ವಿರುದ್ಧವಾಗಿ ದರೋಡೆ ಕೇಸ್ ಕೂಡ ದಾಖಲಾಗುತ್ತೆ. ಯಾರ ಆಪ್ತೆ ಅಂತ ಗುರುತಿಸ್ಕೊಂಡಿದ್ದಾಳೋ ಆತನ ಜೊತೆಗೇ ಸೇರ್ಕೊಂಡು ವೃದ್ಧೆಯ ದರೋಡೆ ಮಾಡಿದ್ಲು ಪುಷ್ಪಾ. ವೃದ್ಧೆಯ ಬಾಯಿಗೆ ಬಟ್ಟೆ ತುರುಕಿ ಚಿನ್ನವನ್ನ ದರೋಡೆ ಮಾಡಿದ್ಲು. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಆರೋಪ ಕೇಸ್ನಲ್ಲಿ ಆಡಿಯೋ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆ ಸಂದರ್ಭದಲ್ಲಿ ಯಾವುದೇ ವಿಚಾರವನ್ನ ಬಹಿರಂಗವಾಗಿ ಹೇಳಲ್ಲ, ತನಿಖೆಯ ವರದಿ ಬಂದ ಬಳಿಕವಾಗಿ ಮಾಹಿತಿ ನೀಡ್ತೀನಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಹತ್ಯೆಗೆ ಸುಪಾರಿ ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇದೆ, ಆ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡೋದಿಲ್ಲ ಹೀಗಂತ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಇದೆಲ್ಲ ತನಿಖೆ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಾನು ನಿನ್ನೆನೂ ಹೇಳಿದ್ದೇನೆ. ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದೀನಿ. ನಿನ್ನೆ ತುಮಕೂರಲ್ಲಿ ಹೇಳಿದೆ ನಾನು. ರಾಜಣ್ಣ ಅವ್ರ ಬಗ್ಗೆ ಆಗಲಿ ಅಥವಾ ರಾಜೇಂದ್ರ ಅವ್ರ ಬಗ್ಗೆ ಆಗಲಿ ತನಿಖೆಯ ಆದೇಶ ಮಾಡಿದ್ದೇವೆ. ಆ ತನಿಖೆ ವರದಿ ಬರೋವರೆಗೂ ನಾವು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಮಾಡೋದಿಲ್ಲ. ಗೊತ್ತಿಲ್ಲ, ಅದೆಲ್ಲ 2 ತನಿಖೆ ನಡೀತಾ ಇದೆಯಲ್ಲ.